ಮೊದಲನೇಯಾಗಿ ಅಲ್ಲಿ ಸ್ಥಳೀಯರು ಹುಡುಕ್ತಾರೆ. ಅದಾದಮೇಲೆ ನಮ್ಮ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ. ಫೈರ್ ಬ್ರಿಗೇಡ್ ಆಗಿಲ್ಲ ಅಂತೇಳಿ ಎಸ್ ಟಿ ಆರ್ ಎಫ್ ಬರ್ತದೆ. ಎಸ್ ಟಿ ಆರ್ ಎಫ್ ಆಗಿಲ್ಲ ಅಂದರೆ ಎನ್ ಡಿ ಆರ್ ಎಫ್ ಬಂತು. ಎನ್ ಡಿ ಆರ್ ಎಫ್ ಬಂದಮೇಲೆ ನೇವಿಯವರು ಸಹ ಬಂದರು. ಅಲ್ಲಿ 11 ದಿನ ಸಹ ಒಂದು ತಿರುವು ಆಗಲಿ ಸಿಕ್ಕೇ ಇಲ್ಲ ಅಲ್ಲಿ. ಅರ್ಜುನ್, ಕೇರಳದ ಒಬ್ಬ ಅರ್ಜುನ್ ಆಗಿರ್ಬೋದು, ಅಲ್ಲಿರುವ ಒಂದು ಇವರು ಲೋಕೇಶ್ ಆಗಿರ್ಬೋದು, ಜಗನ್ನಾಥ್ ಆಗಿರ್ಬೋದು, ಅವ್ರ ದೇಹ ಸಿಕ್ಕಿಲ್ಲ. ಸುಮಾರು 11 ಜನ ನೀರಿಗೆ ಬಿದ್ದಾಗ ಕೆಲವು ದೇಹ ಸಿಕ್ಕಿದೆ, ಕೆಲವು ದೇಹ ಸಿಕ್ಕಿಲ್ಲ. ಅವ್ರು ಎಷ್ಟು ಹುಡುಕಿದ್ರು ಸಿಗದಿದ್ದಾಗ ಕೊನೆ ಬಾರಿಗೆ ಈಶ್ವರ್ ಮಾಲ್ಪ ಟೀಮ್ಗೆ ಒಂದು ಕಾಲ್ ಮಾಡುವ ಅಂತೇಳಿ ನಾನು ಇಲ್ಲಿ ಮಡಿಕೇರಿಯಿಂದ ಕುಶಾಲನಗರದ ಹತ್ರ ಒಂದು ದೇಹ ತೆಗೆದಿದ್ದೆ. ಆವಾಗ ಅಲ್ಲಿನ ಸರ್ ನನಗೆ ಫೋನ್ ಮಾಡಿದರು, ಡಿ ಎಸ್ ಪಿ ಸರ್ ಅವರೆಲ್ಲ ಫೋನ್ ಮಾಡಿ ಬರಬೇಕು ಈಶ್ವರ ತೆಗೀರಿ ಅಂತ. ನಾವು ಹೋದಾಗ ಅಲ್ಲಿ ನಾನು ಮೊದಲನೇ ಬಾರಿಗೆ ನೀರು ಆಳದಲ್ಲಿ ನೋಡುವಾಗ ನೀರು ಭಯಂಕರ ಕರೆಂಟ್ ಇತ್ತು, 9.6. ಯಾಕೆಂದ್ರೆ ಯಾರಿಗೂ ಇಳಲಿಕ್ಕೆ ಆಗೋದಿಲ್ಲ. ನೇವಿ ಬಂದರೂ ಹುಡುಕಲಿಕ್ಕೆ ಆಗಲ್ಲ, ಎನ್ ಡಿ ಆರ್ ಎಫ್ ಬಂದು, ಯಾಕೆಂದರೆ ಕೆಳಗೆ ಹೋದರೆ ಮನುಷ್ಯ ಉಳಿಯೋದಿಲ್ಲ ಅಂತ. ಆದರೆ ನನಗೆ ತುಂಬ ದುಃಖ ಆಯಿತು. ಆ ಅರ್ಜುನ್ನ ಮನೆ ತಂದೆ ತಾಯಿ ಆಗಿರ್ಬೋದು, ಲೋಕೇಶ್ ಅವರ ಮನೆ ಆಗಿರ್ಬೋದು, ಆ ಜಗನ್ನಾಥ್ ಅವರ 2 ಹೆಣ್ಣುಮಕ್ಕಳಾಗಿರ್ಬೋದು, ಎಲ್ಲರೂ ಅಳ್ತಾ ಇದ್ದಾರೆ, ತುಂಬ ಅಳ್ತಾಯಿದ್ರು. ಯಾಕೆಂದ್ರೆ ನಮ್ಮ ತಂದೆ ಒಂದು ದೇಹ ತೆಗೆದುಕೊಡಿ ಅಂತೇಳಿ. ಆವಾಗ ನಾನು ಅಲ್ಲಿ ಯಾರೋ ಕೇಳಿದರು, ನಿಮಗೆ ಕೆಳಗೆ ಹೋದರೆ ಇನ್ಸೂರೆನ್ಸ್ ಉಂಟಾ ಕೇಳಿದರು. ನಾನು ಹೇಳಿದೆ, ನನ್ನ 2 ಮಕ್ಕಳು, ನನ್ನ ಹೆಂಡತಿ ಅಷ್ಟೇ, ನನಗೆ ಏನಾದಾದರೆ ಇಡೀ ಸಮಸ್ತ ಜನತೆ ಉಂಟು ಅಂತೇಳಿ ರೈಟಿಂಗಲ್ಲಿ ನಾನು ಬರೆದು, ನನ್ನ ಜೀವಕ್ಕೆ ಏನು ತೊಂದರೆ ಆದರೂ ಪರವಾಗಿಲ್ಲ, ಆ ದೇಹ ಹುಡುಕ್ಲಿಕ್ಕೆ, ಆ ಮನೆಯವರ ದುಃಖ ಕಣ್ಣೀರು ಒಡಿಸ್ಲಿಕ್ಕೆ ಖಂಡಿತವಾಗಿ ಹೋಗ್ತೀನಿ ಅಂತೇಳಿ ಆ ಲೆಟ್ರ್ ಕೊಟ್ಟು ಆಮೇಲೆ ನಾನು ನೀರಿಗೆ ಇಳಿದಿದ್ದು.